ನಮಸ್ಕಾರ ಸ್ನೇಹಿತರೆ. ಶಾಂತಿನಗರ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಮತ್ತವರ ಮಕ್ಕಳಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಎನ್.ಎ. ಹ್ಯಾರಿಸ್ ಜೀವನದ ಕತೆ ಗೊತ್ತಾ? ಇವರ ತಂದೆ ಕೇರಳದಿಂದ ಕರ್ನಾಟಕಕ್ಕೆ ಬಂದು ಮಾಡಿದ್ದೇನು? ಹ್ಯಾರಿಸ್ ಕುಟುಂಬ ದುಡ್ಡು ಮಾಡಿದ್ದು ಹೇಗೆ? ಇವರ ರಾಜಕೀಯ ಜೀವನದ ಬಗ್ಗೆ ಗೊತ್ತಾ? ಹ್ಯಾರಿಸ್ ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1967ರ ಜನವರಿ 11ರಂದು ಜನನ. ಎನ್.ಎ. ಹ್ಯಾರಿಸ್, ನಲ್ಪಾಡ್ ಅಹಮದ್ ಹ್ಯಾರಿಸ್. ಇವರು 1967ರ ಜನವರಿ 11ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಎನ್.ಎ. ಮೊಹಮ್ಮದ್ ಮೂಲತಃ ಕೇರಳದ ಕಾಸರಗೋಡಿನವರು. 1960ರಲ್ಲಿ ಎನ್.ಎ. ಮೊಹಮ್ಮದ್ ಕೇರಳದಿಂದ ಕರ್ನಾಟಕದ ಭದ್ರಾವತಿಗೆ ಶಿಫ್ಟ್ ಆಗಿ ಮೆಟಲ್ ಸ್ಕ್ರಾಪಿಂಗ್ ಶಾಪ್ ಓಪನ್ ಮಾಡಿದ್ರು. ಕಾಲ ಕಳೆದಂತೆ ಭದ್ರಾವತಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಸರ್ಕಾರದ ಕಾಮಗಾರಿ ಯೋಜನೆಗಳ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಪ್ರಮುಖವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಒಂದಷ್ಟು ದುಡ್ಡು ಮಾಡಿಕೊಂಡು ಹೋಟೆಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದ್ರು. 1978ರಲ್ಲಿ ನಲ್ಪಾಡ್ ಗ್ರೂಪ್ ಆಫ್ ಹೋಟೆಲ್ಸ್ ಶುರು ಮಾಡಿದ್ರು. ಇಂಥ ಕುಟುಂಬದಲ್ಲಿ ಹುಟ್ಟಿದ ಹ್ಯಾರಿಸ್ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ MA ಶಿಕ್ಷಣ ಪಡೆದಿದ್ದಾರೆ. ತಮ್ಮ 30ನೇ ವಯಸ್ಸಿನಲ್ಲಿ ಕುಟುಂಬದ ಬಿಸ್ನೆಸ್ಗೆ ಜಾಯ್ನ್ ಆದ್ರು. ಕಾಂಗ್ರೆಸ್ ಸೇರಿ ರಾಜಕೀಯಕ್ಕೆ ಹ್ಯಾರಿಸ್ ಎಂಟ್ರಿ. ಬಿಸ್ನೆಸ್ನಲ್ಲಿ ಪಳಗಿ ತಂದೆಯ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದ ಹ್ಯಾರಿಸ್ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ಕೇರಳ ಮೂಲದವರೇ ಆದ KJ ಜಾರ್ಜ್ ಆಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಹ್ಯಾರಿಸ್ ನಿಧಾನವಾಗಿ KJ ಜಾರ್ಜ್ಗೆ ಹತ್ತಿರವಾದ್ರು. ನಂತರ ಕಾಂಗ್ರೆಸ್ಗೂ ಸೇರ್ಕೊಂಡ್ರು. ಕೇರಳ ಮಾಜಿ CM ಒಮನ್ ಚಾಂಡಿ ಕೂಡ ಹ್ಯಾರಿಸ್ಗೆ ಕ್ಲೋಸ್ ಆಗಿದ್ರು. ಹೀಗೆ ರಾಜಕೀಯ ಪಡಸಾಲೆಗೆ ಬಂದ ಹ್ಯಾರಿಸ್ಗೆ ಕಾಲ ಕಳೆದಂತೆ ಉನ್ನತ ಸ್ಥಾನಮಾನ ಸಿಕ್ತು. KJ ಜಾರ್ಜ್ಗೆ ತುಂಬಾ ಆಪ್ತರಾಗಿ ಹೊರಹೊಮ್ಮಿದ್ರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಹ್ಯಾರಿಸ್ ಶಾಂತಿನಗರ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. ಜಾರ್ಜ್ ಕೃಪಾ ಕಟಾಕ್ಷದಿಂದ ಸುಲಭವಾಗಿಯೇ ಹ್ಯಾರಿಸ್ಗೆ ಆ ಟಿಕೆಟ್ ಸಿಕ್ತು. ವಿಧಾನಸಭೆಗೆ ಎನ್.ಎ. ಹ್ಯಾರಿಸ್ ಎಂಟ್ರಿ. ಶಾಂತಿನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಎನ್.ಎ. ಹ್ಯಾರಿಸ್ಗೆ ಜನ ಮೊದಲ ಸಲವೇ ಆಶೀರ್ವಾದ ಮಾಡಿದ್ರು. ವಿಧಾನಸಭೆ ಪ್ರವೇಶಿಸಿದ್ರು. ಈ ಟೈಮಲ್ಲಿ ಸಮಾಜ ಸೇವೆಯ ಮೂಲಕ ಹ್ಯಾರಿಸ್ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಎನ್.ಎ. ಹ್ಯಾರಿಸ್ ಫೌಂಡೇಶನ್ ಶುರು ಮಾಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಿದ್ರು. ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸಲು ವ್ಯವಸ್ಥೆ ಮಾಡಿದ್ರು. ಇದು ಇವರ ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಮಾಡ್ತು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಂದು ಸಲ ವಿನ್ ಆಗಿ ಶಾಸಕರಾದ್ರು. 2018, 2023ರಲ್ಲೂ ಅದೇ ಕ್ಷೇತ್ರದಿಂದ ವಿಧಾನಸಭೆಗೆ ಸೆಲೆಕ್ಟ್ ಆದ್ರು. 2022ರಲ್ಲಿ ಹ್ಯಾರಿಸ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈಗ BDA ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಎನ್.ಎ. ಹ್ಯಾರಿಸ್ ಕುಟುಂಬ ಹೇಗಿದೆ? ಹ್ಯಾರಿಸ್ ತಾಹಿರಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಒಮರ್ ನಲ್ಪಾಡ್ ಮತ್ತು ಮೊಹಮ್ಮದ್ ನಲ್ಪಾಡ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಇವರಲ್ಲಿ ಮೊಹಮ್ಮದ್ ನಲ್ಪಾಡ್ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. 2017ರಲ್ಲಿ ಬೆಂಗಳೂರು ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ರು. 2022ರಲ್ಲಿ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಆದರೆ 2018ರಲ್ಲಿ ಮೊಹಮ್ಮದ್ ನಲ್ಪಾಡ್ ಮತ್ತವರ ಸ್ನೇಹಿತರು ಸೇರ್ಕೊಂಡು ವಿದ್ವತ್ ಅನ್ನೋ ವ್ಯಕ್ತಿಗೆ ಹಿಗ್ಗಾಮುಗ್ಗ ಹೊಡೆದಿದ್ರು. ಇದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗಿ ಕೇಸ್ ಆಗಿ ನಲ್ಪಾಡ್ 117 ದಿನಗಳ ಕಾಲ ಜೈಲಿನಲ್ಲಿದ್ದು ಬಂದಿದ್ರು. ಎನ್.ಎ. ಹ್ಯಾರಿಸ್ ಆಸ್ತಿ ಎಷ್ಟು ಗೊತ್ತಾ? ಹ್ಯಾರಿಸ್ ನಲ್ಪಾಡ್ ಗ್ರೂಪ್ನ ಚೇರ್ಮನ್ ಆಗಿದ್ದಾರೆ. ಈ ಸಂಸ್ಥೆ ಸ್ಕೂಲ್ಗಳು, ಹೋಟೆಲ್ಗಳು, ಪೈಪ್ಗಳು, ಇನ್ಫೋಟೆಕ್ ಮತ್ತು ಎನರ್ಜಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಂತೂ ಹ್ಯಾರಿಸ್ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕೇರಳ, ಮಹಾರಾಷ್ಟ್ರದಲ್ಲೂ ತಮ್ಮ ಆಸ್ತಿ ಹೊಂದಿದ್ದಾರೆ. 2023ರ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 439 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 28 ಕೋಟಿ 30 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಇದರಲ್ಲಿ ಪತ್ನಿ ಹೆಸರಲ್ಲಿ 41,90,000 ರೂಪಾಯಿ ಮೌಲ್ಯದ ಆಸ್ತಿ ಮಾಡಿಟ್ಟಿದ್ದಾರೆ. ಉಳಿದೆಲ್ಲ ಆಸ್ತಿ ಹ್ಯಾರಿಸ್ ಹೆಸರಲ್ಲೇ ಇದೆ. ಆದರೆ ಹ್ಯಾರಿಸ್ ವಕ್ಫ್ ಬೋರ್ಡ್ ಭೂಮಿ ಕಬಳಿಸಿದ್ದಾರೆ, ಬಿಬಿಎಂಪಿಗೆ ಸೇರಿದ ಭೂಮಿ ಹೊಡೆದಿದ್ದಾರೆ, ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದ್ವು.
ಆ ಎಲ್ಲಾ ಆರೋಪಗಳಿಗೂ ಹ್ಯಾರಿಸ್ ಕೋರ್ಟ್ ಮೆಟ್ಟಿಲೇರಿಯೇ ಉತ್ತರ ಕೊಟ್ಟಿದ್ರು. ಚಿನ್ನ, ಕಾರು ಎಷ್ಟಿದೆ ಗೊತ್ತಾ? ಎನ್.ಎ. ಹ್ಯಾರಿಸ್ ಬಳಿ 1 ಕೆಜಿ 565 ಗ್ರಾಂ ತೂಕದ ಚಿನ್ನಾಭರಣ ಮತ್ತು 128 ಗ್ರಾಂ ತೂಕದ ವಜ್ರಾಭರಣ ಇದೆ. ಅದೇ ರೀತಿ ಪತ್ನಿ ತಾಹಿರಾ ಬಳಿ 2 ಕೆಜಿ 489 ಗ್ರಾಂ ತೂಕದ ಚಿನ್ನ ಮತ್ತು 75 ಗ್ರಾಂ ತೂಕದ ವಜ್ರಾಭರಣ ಇದೆ. ಇಷ್ಟೆಲ್ಲ ಇದ್ರೂ ಇಬ್ಬರ ಬಳಿಯೂ ಒಂದೇ ಒಂದು ಕಾರುಗಳಿಲ್ಲ ಅಂತ ಅಫಿಡವಿಟ್ ನಲ್ಲಿ ಹ್ಯಾರಿಸ್ ಮಾಹಿತಿ ಕೊಟ್ಟಿದ್ದಾರೆ. ಹ್ಯಾರಿಸ್ ಆದಾಯದ ಮೂಲ. ಹ್ಯಾರಿಸ್ 2022ರಲ್ಲಿ 6,48,00,000 ರೂಪಾಯಿ ಆದಾಯ ಹೊಂದಿದ್ರೆ, ಅದೇ ವರ್ಷ ಪತ್ನಿ ಜಸ್ಟ್ 44,640 ರೂಪಾಯಿ ಆದಾಯ ಹೊಂದಿದ್ರು. ಶಾಸಕರ ವೇತನ, ಬಾಡಿಗೆ ಮತ್ತು ಬಡ್ಡಿ ದುಡ್ಡು, ಉದ್ಯಮದ ಲಾಭ ಹ್ಯಾರಿಸ್ ಆದಾಯದ ಮೂಲವಾಗಿದೆ. ಅದೇ ರೀತಿ ಕೃಷಿ ಮತ್ತು ಬಡ್ಡಿ ದುಡ್ಡು ಪತ್ನಿಯ ಆದಾಯದ ಮೂಲವಾಗಿದೆ. ಶಾಸಕ ಹ್ಯಾರಿಸ್ ಮತ್ತು ಪುತ್ರರಾದ ಮೊಹಮ್ಮದ್ ನಲ್ಪಾಡ್, ಒಮರ್ ನಲ್ಪಾಡ್ ನಿವಾಸ, ಕಚೇರಿ ಸೇರಿದಂತೆ 17 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿದೆ. ಇವರ ಜೊತೆ ಲಿಂಕ್ ಹೊಂದಿರೋರು ಕೂಡ ಇಡಿ ರಡಾರ್ಗೆ ಬಂದಿದ್ದಾರೆ. 2020ರಲ್ಲಿ ನಡೆದ ಬಿಟ್ಕಾಯಿನ್ ಹಗರಣ ಸಂಬಂಧ ಈ ದಾಳಿ ನಡೆದಿರೋ ಶಂಕೆ ಇದೆ. ಅಂದ್ರೆ ಈ ಹಗರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಜೊತೆ ನಲ್ಪಾಡ್ ಲಿಂಕ್ ಇರೋದು ಹೊರಬಂದಿದೆ. ಅಕ್ರಮ ಹಣ ವರ್ಗಾವಣೆ ಆಗಿರೋ ಅನುಮಾನವಿದ್ದು ಈ ವಿಚಾರವಾಗಿಯೇ ದಾಳಿ ನಡೆದಿರೋ ಸಾಧ್ಯತೆ ಇದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್, ಬಿಜೆಪಿಗೆ ಇಡಿ, ಐಟಿ, ಸಿಬಿಐ ರಾಜಕೀಯ ಸಾಧನಗಳಾಗಿವೆ ಅಂತ ಕಿಡಿಕಾರಿದೆ. ಫ್ರೆಂಡ್ಸ್, ಇದು ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಜೀವನದ ಬಗ್ಗೆ, ಇವರು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.